ನಾವಾಡುವ ಮಾತೇ ಆಗಬೇಕು ದಿವ್ಯಾನುಭವದಂತೆ. ದಿವ್ಯಾನುಭವದಂತೆ, ದಿವ್ಯಾನುಭವದಂತೆ, ದಿವ್ಯಾನುಭವದಂತೆ. ನಾವಾಡುವ ಮಾತೇ ಆಗಬೇಕು ದಿವ್ಯಾನುಭವದಂತೆ. ದಿವ್ಯಾನುಭವದಂತೆ, ದಿವ್ಯಾನುಭವದಂತೆ. ನಮ್ಮ ಕರ್ಮಗಳಾಗಿರಲಿ, ನಮ್ಮ ಕರ್ಮಗಳಾಗಿರಲಿ, ನಾವಿದ್ದಲ್ಲೇ ಸ್ವರ್ಗ ನಿರ್ಮಿಸುವಂತೆ. ನಾವಿರುವ ಮನೆ ದೇವನ ವಾಸಸ್ಥಾನವಂತೆ. ನಿಜಾತ್ಮ ಶಿವನೇ, ನಿಜಾತ್ಮ ಶಿವನೇ ನಮ್ಮೆಲ್ಲರ ಅಧಿಪತಿಯಂತೆ, ನಮ್ಮೆಲ್ಲರ ಅಧಿಪತಿಯಂತೆ, ಅಧಿಪತಿಯಂತೆ, ಅಧಿಪತಿಯಂತೆ. ನಾವು ಆಡುವ ಮಾತು ಹೇಗಿರಬೇಕು, ಅದು ಯಾವ ರೀತಿ ಕೇಳಬೇಕು ಅಂದರೆ, ಕೇಳಿದವರಿಗೆ ಅದೊಂದು ದಿವ್ಯಾನುಭವ ಆಗಬೇಕು. ಅಷ್ಟು ಮಧುರ, ಅಷ್ಟು ಜ್ಞಾನಪೂರಿತವಾಗಿದ್ದರೆ ಅದು ದಿವ್ಯಾನುಭವ ಆಗ್ತದೆ. ಹಾಗೆ ನಮ್ಮ ಕರ್ಮಗಳು ಕೂಡ, ನಾವು ಮಾಡುವ ಕರ್ಮಗಳು, ಕೆಲಸಗಳು, ಅವು ನಮಗೆ ನಾವಿದ್ದಲ್ಲಿ ಸ್ವರ್ಗವನ್ನು ತೋರಿಸುವಷ್ಟು ಶಕ್ತಿಶಾಲಿ ಇರಬೇಕು, ಅಂಥ ಕರ್ಮಗಳಾಗಿರಬೇಕು. ಇನ್ನು ನಾವು ವಾಸವಾಗಿರುವಂಥ ಮನೆ, ಅದು ನಮ್ಮ ಮನೆ ಆಗಿರದೆ ದೇವನ ವಾಸಸ್ಥಾನವಾಗಬೇಕು. ನಿಜಾತ್ಮ ಶಿವನೇ ನಮ್ಮೆಲ್ಲರ ಅಧಿಪತಿಯಾಗಬೇಕು. ಅವನಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸುರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.